ನನಗಂತೂ ಗಿಲಿನೇ ಇಷ್ಟ, ಗಿಲಿನೇ ಗೆಲ್ಬೇಕು. ವಿನ್ನರ್ ಅಂತೂ ಫಿಕ್ಸ್. ರನ್ನರ್ ಯಾರು ಆಗ್ತಾರೆ ಅವ್ರಿಗೆ ಕಾಂಪಿಟೇಷನ್ ಇದೆ. ಅಂಡ್ ಎಲ್ಲಾ ಸೀಸನ್ ಬಿಗ್ ಬಾಸ್ ಅಲ್ಲೂ ಕೂಡ ಒಂದೇನಾಯ್ತಿತ್ತಂದ್ರೆ ಸ್ಟಾರ್ಟಿಂಗ್ ಇಂದ ತುಂಬಾ ಜನ ಸ್ಪರ್ಧಿಗಳು ಬರ್ತಾ ಇದ್ರು. ಯಾರ್ ವಿನ್ ಆಗ್ಬೋದಪ್ಪ, ವಿನ್ ಆಗ್ಬೋದಪ್ಪ, ತುಂಬಾ ಜನ ಇದಾರೆ, ಯಾರು ಅಂತ ಗೆಸ್ ಮಾಡೋದಕ್ಕೆ ಕಷ್ಟ ಕಷ್ಟ ಕಷ್ಟ. ಎಲ್ಲಾ ಸೀಸನ್ ಅಲ್ಲೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನಮಗೆ ಒಂದ್ ವಾರ ನೋಡಿದ್ರು, 2 ವಾರ ನೋಡಿದ್ರು ಇಂಥವ್ರೇ ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಈ ಸೀಸನ್ ಅಲ್ಲಿ ಆ ಕನ್ಫ್ಯೂಷನ್ ಅನ್ನೋದೇ ಇಲ್ಲ. ಯಾಕಂತಂದ್ರೆ ಗಿಲ್ಲಿ ಕಾಲಿಟ್ಟಾಗ್ಲೇ ಗಿಲ್ಲಿನೇ ವಿನ್ನರ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಷ್ಟ್ರ ಮಟ್ಟಿಗೆ ಗಿಲ್ಲಿ ಕ್ರೇಜು ಕರ್ನಾಟಕದಂತ ಇರುವಂತದ್ದು. ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಟಾಸ್ಕ್ ಗಳನ್ನ ಆಡ್ತಿದ್ದಾರೆ. ಈಗ ಧನುಷ್ ಅಂತ ಬಂದ್ರೆ ಧನುಷ್ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಆಡ್ತಾರೆ. ಬಟ್ ಟಾಸ್ಕ್ ಆಡ್ತಾರೆ ಅಂಡ್ ಬೇರೆ ಜನಗಳ ಹತ್ರ ಅಂದ್ರೆ ಬಿಗ್ ಬಾಸ್ ಮನೇಲಿ ಇರೋರ ಹತ್ರ ಬೆರೆಯೋದಾಗಿರ್ಬೋದು, ಆ ತರ ಎಲ್ಲ ಅಷ್ಟಾಗಿ ಬೆರೆಯೋದಕ್ಕೂ. ಟಾಸ್ಕ್ ಅಂತ ಬಂದ್ರೆ ಚಿಂದಿ ಚಿತ್ರಾನ್ನ. ಆದ್ರೆ ಬೇರೆ ವಿಚಾರದಲ್ಲಿ ಅಷ್ಟಾಗಿ ಇನ್ಕ್ಲೂಡ್ ಆಗೋದಿಲ್ಲ. ಇನ್ ರಾಶಿಕಾ ಶೆಟ್ಟಿ ಟಾಸ್ಕ್ ವಿಚಾರದಲ್ಲಿ ರಾಶಿಕಾ ಶೆಟ್ಟಿನ ಹುಡುಗಿರಲ್ಲಿ ಯಾರು ಕೂಡ ಮೀರ್ಸೋದಕ್ಕೆ ಆಗೋದೇ ಇಲ್ಲ. ರಾಶಿಕಾ ಶೆಟ್ಟಿ ಸೂಪರ್ 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 ಅಷ್ಟೇ. ಬಟ್ ಟಾಸ್ಕ್ ಬಿಟ್ರೆ ಬೇರೆಲ್ಲಾ ವಿಚಾರದಲ್ಲೂ ಅಷ್ಟಕ್ಕಷ್ಟೇ. ಸ್ಟಾರ್ಟಿಂಗು ಎಲ್ಲಾದ್ರಲ್ಲೂ ತೊಡಗಿಸ್ಕೊಳ್ತಾ ಇದ್ರು. ಬಟ್ ಬರ್ತಾ 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 ಅಷ್ಟೊಂದು ಏನು ಇಲ್ಲ. ಬಟ್ ಅಶ್ವಿನಿ ಗೌಡ ಹೊರಗಡೆ ಒಂದಷ್ಟು ಒಳ್ಳೆ ಇಮೇಜ್ ನ ಇಟ್ಕೊಂಡಿರೋರು, ಒಳ್ಳೆ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು, ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಸಾಧನೆ ಮಾಡಿರೋರು, ಧಾರಾವಾಹಿಗಳಲ್ಲೂ ಕೂಡ ಒಳ್ಳೊಳ್ಳೆ ಪಾತ್ರಗಳನ್ನ ನಟಿಸಿದವರು. ಅಶ್ವಿನಿ ಮ್ಯಾಮ್ ಇಸ್ ಅ ಸೂಪರ್ ವುಮೆನ್, ಪವರ್ಫುಲ್ ವುಮೆನ್. ಹೊರಗಡೆ ಈ ರೀತಿ ಅವ್ರದ್ದು ಒಂದು ಇಮೇಜು ಇತ್ತು. ಬಿಗ್ ಬಾಸ್ ಮನೆಗೆ ಹೋದ್ರು. ಸ್ಟಾರ್ಟಿಂಗ್ ಅಲ್ಲೇ ಯಾವ ವಿಚಾರಕ್ಕೆ ಅಂತಂದ್ರೆ ಜಾನ್ವಿ ಮೇಡಮ್ ಮತ್ತೆ ಅಶ್ವಿನಿ ಗೌಡ ಅವ್ರೇನಿದ್ದಾರೆ, ಸ್ಟಾರ್ಟಿಂಗ್ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ರಕ್ಷಿತಾ ಅವ್ರನ್ನ ಹೊರಗಡೆ ಕಳ್ಸ್ಬೇಕು ಅನ್ನೋ ವಿಚಾರ ಬಂದಾಗ ಹೆಂಗಿತ್ತು ಅಂತಂದ್ರೆ, ಅಶ್ವಿನಿ ಮ್ಯಾಮ್ ಅವರು ಬಂದ ತಕ್ಷಣ ಅವರೇ ಮನೆಗೆ ಮಹಾರಾಣಿ ಅನ್ನೋ ತರ ಫುಲ್ ಹಂಗೆ ತರಪ್ಪ ಮನೆ ಯಜಮಾನಿ ಅಂತಾರಲ್ಲ ಆ ತರ ಬಂದು ಹಿಂಗೆ ಡಿಸ್ಕಷನ್ ಗಳೆಲ್ಲ ಆಗುತ್ತಲ್ವಾ. ಆ ಟೈಮಲ್ಲಿ ಎಲ್ಲರ್ಕಿಂತ ರಕ್ಷಿತನೇ ಹೋದ್ರೆ ಬೆಟರ್ ಅನ್ನೋ ತರ ಮಾತಾಡ್ತಾರೆ. ಅಂಡ್ ಆ ನಂತರ ಹೋಗ್ತಾ 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 ಅವರು ಏನೇನೋ ಪ್ಲಾನ್ ಮಾಡ್ತಾರೆ. ಗೆಜ್ಜೆ ಪ್ಲಾನ್ ಅಂತೆ, ಆ ಪ್ಲಾನ್ ಅಂತೆ, ಈ ಪ್ಲಾನ್ ಅಂತೆ. ರಕ್ಷಿತಾಗಂತೂ ತುಂಬಾನೇ ಹರ್ಟ್ ಮಾಡ್ತಾರೆ. ಅದೊಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಆಮೇಲೆ ಎಲ್ಲಾದಲ್ಲೂ ಅಶ್ವಿನಿ ಕೂಡ ನಾನು ಕಾಣಿಸ್ಕೋಬೇಕು ಅನ್ನೋ ರೇಂಜಿಗೆ ಜಗಳ ಆಡ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದು ಸತ್ಯ ಇರ್ಬೋದು ಅಥವಾ ಇಲ್ದೆ ಕೂಡ ಇರಬಹುದು. ಆಬ್ವಿಯಸ್ಲಿ ಬಿಗ್ ಬಾಸ್ಗೆ ಹೋಗಿರೋದೇ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು, ಕ್ಯಾಮ್ರಾ ಮುಂದೆ ಜಾಸ್ತಿ ಇದ್ರೆ ಮಾತ್ರ ಜನಗಳು ನಮ್ಮನ್ನ ಉಳಿಸ್ಕೋತಾರೆ. ಇದಂತೂ ಡೆಫಿನೆಟ್ಲಿ ಸತ್ಯ. ಅದು ಅವರ ಸ್ಟ್ರಾಟಜಿ ಕೂಡ ಆಗಿರಬಹುದು. ಅಂಡ್ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಹೊರಗಡೆ ಇದ್ದಿದ್ದೇ ಬೇರೆ, ಒಳಗಡೆ ಇರೋದೇ ಬೇರೆ ಅನ್ನೋ ತರ ಜನಗಳಿಗೆ ಒಪಿನಿಯನ್ಗಳು ಕ್ರಿಯೇಟ್ ಆಗುತ್ತೆ. ಅದು ಅವರವರ ಒಂದು ಥಿಂಕಿಂಗ್ ಗೆ ಬಿಟ್ಟಿದ್ದವ್ರು. ಆ ತರ ಇದ್ರ ಅಥವಾ ಒಳಗಡೆ ಹೋದ್ಮೇಲೆ ಹಂಗ್ ಮಾಡಿದ್ರ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಅವರಿಗೆ ಸುದೀಪ್ ಅವ್ರು ಬಂದ್ ಹೇಳಿದ ತಕ್ಷಣ ಅವ್ರು ಅದನ್ನ ತಿದ್ಕೊಳ್ತಾರೆ. ಈಗ ಕಲಿಯೋದಕ್ಕೆ ನಮ್ಗೆ ವಯಸ್ಸು ಬೇಕಾಗಿಲ್ಲ. ಇವಾಗ ನನಗೊಂದು 26 ಇಯರ್ ಆಯ್ತು, ನನಗೆ ಒಬ್ರು 19 ಇಯರ್ಸ್ ಯಾರೋ ಒಬ್ರು ಬಂದ್ ನನಗೆ ಬುದ್ಧಿ ಹೇಳ್ತಾರೆ ಅಂತಂದ್ರೆ ಅದು ನನಗೆ ಕಲಿಯೋದಾಗಿರುತ್ತೆ. ಅವ್ರು ಏನೋ ಹೇಳ್ತಿದ್ದಾರೆ ಅದು ರೈಟ್ ಅಂತ ಇದ್ದಾಗ ಡೆಫಿನೆಟ್ ಆಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅದು ತಪ್ಪಿದ್ದಾಗ. ಅದೇ ರೀತಿ ಸುದೀಪ್ ಸರ್ ಬಂದಾಗ ಅಶ್ವಿನಿ ಮ್ಯಾಮ್ ಅವ್ರನ್ನ ಎಷ್ಟೋ ಸಲ ನೀವ್ ಹಂಗ್ ಮಾಡಿದ್ ತಪ್ಪು ಅಂದಾಗ ಅಶ್ವಿನಿ ಗೌಡ ಅವರು ಅದನ್ನ ಸ್ವೀಕರಿಸಿದ್ದಾರೆ. ನಾನ್ ಮಾಡಿದ್ ತಪ್ಪು ಅಂತ ಚಿಕ್ಕೋರು ಅಂತ ನಾವು ನೋಡಿದವ್ರ ಹತ್ರ ಕ್ಷಮೆ ಕೇಳಿದ್ದಾರೆ. ಅಶ್ವಿನಿ ಮ್ಯಾಮ್ ಅವರು ಮಾತಾಡಿರೋದು ತುಂಬಾನೇ ರಾಂಗ್ ಇದೆ, ಇಲ್ಲ ಅಂತಾನು ನಾನು ಹೇಳೋದಿಲ್ಲ. ಅಂದ್ರೆ ಯಾವ್ದೋ ಯೂಟ್ಯೂಬ್ ಮಾಡ್ಕೊಂಡ್ ಬರ್ತಾರೆ, ಅಷ್ಟ್ ಬೇಗ ಅವಕಾಶ ಸಿಕ್ಕುತ್ತೆ, ನಂತರ ಸಿನಿಮಾಗಳು ಮಾಡಿ, ಇದೆಲ್ಲ ತಪ್ಪು. ನಾನು ಸರಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಯಾವಾಗ ಅದು ತಪ್ಪು ಅಂತ ಗೊತ್ತಾದಾಗ ಮನವರಿಕೆ ಮಾಡ್ಕೊಂಡು ಅದನ್ನ ಮಾಡ್ದೆ ಅಟ್ಲೀಸ್ಟ್ ಅವ್ರ ಹತ್ರ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರಲ್ವಾ, ಅದು ನಿಜಕ್ಕೂ ಕೂಡ ಗ್ರೇಟ್. ಇವಾಗ ನೋಡ್ತಿರ್ಬೋದು ಅಶ್ವಿನಿ ಗೌಡ ಅವರು, ರಕ್ಷಿತ್ ಅವ್ರು ಎಷ್ಟು ಚೆನ್ನಾಗಿದ್ದಾರೆ. ಬಟ್ ಅವರಿಬ್ರು ಅವರಿಬ್ರು ಜಗಳ ಆಡ್ಕೊಂಡಾಗ ಅಂದ್ರೆ ಮಧ್ಯ ಮಸಾಲೆ ಉಪ್ಪು ಹುಳಿ ಹಾಕಕ್ ಬಂದವ್ರಿಗೆ ಇವಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಇವರಿಬ್ರು ಚೆನ್ನಾಗೇ ಇದ್ದಾರೆ, ಸುಮ್ನೆ ನಾವು ಮಧ್ಯ ಹೋಗಿದ್ವಿ. ಅದಕ್ಕೆ ಯಾವಾಗ್ಲೂ ಹೇಳೋದು, ಸಾಧ್ಯ ಆದಷ್ಟು ಒಬ್ಬನ ಸರಿದಾರಿಗೆ ಕಳ್ಸೋದಕ್ ನೋಡಿ, ಯಾವತ್ತೂ ಕೂಡ ಅಡ್ದಾರಿಗಂತೂ ಇಳ್ಸೋದಕ್ಕೆ ನೋಡ್ಬೇಡಿ ಅಂತ. ಅವರು ತುಂಬಾ ಅವರಿಗಂತೂ ನಮ್ಮ ಮಂಗಳೂರು ಭಾಗದಲ್ಲಿ ಕೇಳೋದೇ ಬೇಡ, ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಅಂದ್ರೆ ಕೆಲವೊಂದು ವಿಚಾರ ಅವರು ಕೂಡ ಮಾತಿನಲ್ಲಿ ಎಡುತ್ತಾರೆ. ಏನೋ ನನ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಕೆಲವೊಂದು ಸಲ ಅವರ ಮಾತಿನ ಲಿಮಿಟ್ನು ಕೂಡ ಮೀರಿ ಮಾತಾಡ್ತಾರೆ. ಅಂಡ್ ಅವ್ರ ಭಾಷಾ ಶೈಲಿ ಮೆಚ್ಚಬೇಕು, ಯಾಕಂದ್ರೆ ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಿಗ್ ಬಾಸ್ ಬಂದ್ಮೇಲಂತೂ ನಿಜಕ್ಕೂ ಕೂಡ ಕನ್ನಡ ನೀಟಾಗೆ ಕಲ್ತಿದ್ದಾರೆ ಅಂತ ಹೇಳ್ಬೋದು. ರಘು ಅವರ ವಿಚಾರಕ್ಕೆ ಬಂದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಟಾರ್ಟಿಂಗ್ ಅಂತೂ ಬೆಂಕಿ, ಜಬರ್ದಸ್ತ್ ಪರ್ಫಾರ್ಮೆನ್ಸ್. ಪ್ರತಿ ಒಂದು ಡಿಸಿಷನ್ ಗಳನ್ನ ಕೂಡ ತುಂಬಾನೇ ಅಳ್ದು ತೂಗಿ ಮಾಡ್ತಾ ಇದ್ದಾರೆ. ಬಟ್ ಬರ್ತಾ 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 ತುಂಬಾನೇ ಡಲ್ ಆಗಿದ್ದಾರೆ. ಅಂಡ್ ಅವರು ಕೂಡ ಟಾಪ್ 5 ಬಂದ್ರು ಕೂಡ ಆಶ್ಚರ್ಯ ಇಲ್ಲ.
ನಿಜಕ್ಕೂ ಕೂಡ ಬಂದ್ರೆ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಕಡೆ ಅಂದ್ರೆ ಡಿಸಿಷನ್ ಅಂತ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಅಂತೂ ಸಖತ್ತಾಗಿ ಆಡಿದ್ರು, ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅಂಡ್ ಸೂರಜ್ ಸಿಂಗ್ ಏನಿದ್ದಾರೆ ಅವ್ರು ಹೋಗ್ಬಾರ್ದಿತ್ತು. ನನ್ಗ ಅದು ಏನಪ್ಪಾ, ಮನೇಲಿ ಕೆಲವ್ರ ಹೆಸರು ತಗೊಳಕ್ಕಾಗಲ್ಲ, ಅವ್ರಕ್ಕಿಂತನೂ ವೀಕ್ ಇರೋರು ಮನೇಲಿ ಇದ್ದಾರೆ. ಬಟ್ ಸೂರಜ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಅಷ್ಟು ಚೆನ್ನಾಗಿ ಟಾಸ್ಕ್ ಆಡೋದಂದ್ರೆ ಇದು ನಿಜಕ್ಕೂ ಕೂಡ ಈಸಿ ಅಲ್ಲ. ಸೂರಜ್ ಅವರು ಹೋಗ್ಬಾರ್ದಿತ್ತು. ಧನುಷ್ ಒಳ್ಳೆ ಆಕ್ಟರ್, ನಿಜ ಹೇಳ್ತೀನಿ. ಡ್ಯಾನ್ಸ್ ಅಂತ ಬಂದ್ರು ಸಖತ್ತಾಗಿ ಡ್ಯಾನ್ಸ್ ಮಾಡಿ, ನನಗ್ ಪರ್ಸನಲ್ ಆಗಿ ನನಗ್ ಧನುಷ್ ಸ್ಟಾರ್ಟಿಂಗ್ ಅಷ್ಟೊಂದು ಬಿಗ್ ಬಾಸ್ ಅಲ್ಲಿ ಇಷ್ಟ ಇರಲಿಲ್ಲ. ಬಟ್ ಟಾಸ್ಕ್ ಅಂತೂ ಸಖತ್ತಾಗಿ ಆಡ್ತಾರೆ. ಅದ್ರ ಬಗ್ಗೆ ಅಂತೂ ದುಸ್ರಾ ಮಾತೇ ಇಲ್ಲ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಟಾಸ್ಕ್ ಅಂತೂ ಚೆನ್ನಾಗಿ ಆಡ್ತಾರೆ. ಇದನ್ನ ಹೊರತುಪಡಿಸಿ ಮನೆ ಯಾವುದೇ ವಿಚಾರಗಳಲ್ಲಿ ಅಷ್ಟಾಗಿ ಇನ್ಕ್ಲೂಡ್ ಆಗೋದಿಲ್ಲ. ಹಂಗಂತ ಇನ್ಕ್ಲೂಡ್ ಆಗ್ಬೇಕಾ ಈ ತರ ಕ್ವಶನ್ ಮಾಡೋದಾದ್ರೆ, ಇನ್ಕ್ಲೂಡ್ ಆಗ್ಬೇಕು ಅಂತಲ್ಲ, ಬಟ್ ಪರಿಸ್ಥಿತಿ ಬಂದಾಗ ಮಾತ್ ಆಡ್ಲೇಬೇಕಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕರ್ನಾಟಕದ ಅಷ್ಟೂ ಜನ ನೋಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಏನಾದ್ರು ಒಂದು ವಿಚಾರ ಆಗ್ತಿದೆ ಅಂತಂದಾಗ ಆ ಒಂದು ಸಂದರ್ಭಕ್ಕೆ ಯಾವ ನ್ಯಾಯ ಒದಗಿಸ್ಬೇಕು ಅದು ಎಲ್ಲರ ಜವಾಬ್ದಾರಿ, ಕರ್ತವ್ಯ ಆಗಿರುತ್ತೆ. ಬಟ್ ಧನುಷ್ ಅವರು ಮೋಸ್ಟ್ ಆಫ್ ದ ಟೈಮ್ ಅದನ್ನ ಮಾಡೋದಿಲ್ಲ. ಅವರು ಧನುಷ್ ಅವ್ರು ಇರೋದು ಕರೆಕ್ಟ್. ಯಾರ ವಿಚಾರ ನನಗೆ ಏನಕ್ ಬೇಕು, ಅದು ಆಕ್ಚುಲಿ ಕರೆಕ್ಟ್. ತುಂಬಾ ಆತರ ಅವ್ರು ಹೊರಗಡೆ ಹೆಂಗಿದ್ದಾರೆ ಹಂಗೆ ಇದ್ದಾರೆ, ಅದು ಅವರ ನೈಜ ವ್ಯಕ್ತಿತ್ವ. ನಾನೇನಾದ್ರು ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾರ್ ಟೀಮಲ್ಲಿ ಇರ್ತಿದ್ದೆ ಅಂತ ಯಾರೋ ಕ್ವಶನ್ ಕೇಳಿದ್ದಾರೆ. ನಾನ್ ನಿಜ ಹೇಳ, ಯಾರ ಟೀಮು ಇರ್ತಿರ್ಲಿಲ್ಲ. ಆಸ್ ಎ ಫ್ಯಾನ್ ಆಗಿ ಓಕೆ, ಗಿಲ್ಲಿ ವಿನ್ ಆಗ್ಲಿ ಅಂತ ನಾನು ಹೇಳ್ಬೋದು. ಬಟ್ ನಾನೇ ಬಿಗ್ ಬಾಸ್ ಮನೆಗೆ ಹೋದಾಗ ಬೇರೆಯವ್ರ ಗೆಲ್ಲಿ ಅಂತ ನಾನ್ ಹೆಂಗ್ ಹೇಳಕ್ಕಾಗುತ್ತೆ? ಈಗ ನಾನ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ನಾನ್ ವಿನ್ ಆಗಕ್ ಏನ್ ಮಾಡ್ಬೇಕು, ನಾನ್ ಯಾವ ರೀತಿ ಟಾಸ್ಕ್ ಆಡ್ಬೇಕು, ನನ್ ವ್ಯಕ್ತಿತ್ವನ ಹೇಗ್ ರೂಪಿಸ್ಕೊಳ್ಬೇಕು, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಾನೇ ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರು ಕೂಡ ನನ್ ಗಿಲ್ಲಿ ಅವ್ರ ಟೀಮು ಇರ್ತಿರ್ಲಿಲ್ಲ, ಅಶ್ವಿನಿ ಅವ್ರ ಟೀಮು ಇರ್ತಿರ್ಲಿಲ್ಲ. ಫ್ಯಾನ್ ಲೆವೆಲ್ ಇದ್ದೇ ಇರುತ್ತೆ. ಆದ್ರೆ ಕಾಂಪಿಟೇಟರ್ ಅಂತ ಬಂದಾಗ ಬೇರೆಯವ್ರಿಗೆ ಗೆಲ್ಲೋದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ? ಈ ಸ್ವಾರ್ಥ ಇದ್ದಾಗ ಮಾತ್ರ ಯಾವ್ದೇ ಟಾಸ್ಕ್ ಆಗ್ಲಿ, ಯಾವ್ದೇ ಜೀವನದಲ್ಲಿ ಏನೇ ಆಗ್ಲಿ, ಸ್ವಾರ್ಥ ಇದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ನಮ್ಮ ಮಾಳು ಉತ್ತರ ಕರ್ನಾಟಕದ ಒಬ್ಬ ಒಳ್ಳೆ ಹಾಡುಗಾರ. ಉತ್ತರ ಕರ್ನಾಟಕದ ಅಷ್ಟೂ ಆಶೀರ್ವಾದಗಳನ್ನ ತಗೊಂಡು ಬಿಗ್ ಬಾಸ್ ಮನೆಗೆ ಬಂದಂತವ್ರು. ತುಂಬಾ ಏನಂತಂದ್ರೆ ಆ ವ್ಯಕ್ತಿ ಕೆಟ್ಟೋರು ಅಂತ ನಾನು ಹೇಳೋದಿಲ್ಲ. ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ, ಅಂದ್ರೆ ಎಷ್ಟ್ ಬೇಕೋ ಅಷ್ಟು ಮಾತಾಡೋದ್ರು. ಅವ್ರಿಗೆ ತುಂಬಾ ಚೆನ್ನಾಗಿ ಹಾಡು ಹೇಳೋದಕ್ ಬರುತ್ತೆ. ಈಗ ಕಂಪೇರ್ ಮಾಡಿ, ನಮ್ಮ ಹನುಮಂತು ಅವರು ಆಚೆ ಸೀಸನ್ ಅಲ್ಲಿ ಬಿಗ್ ಬಾಸ್ ಬಂದಿದ್ರು. ಅವ್ರ ಹತ್ರ ಒಂದು ಮುಗ್ಧತೆ ಇತ್ತು. ಅಂಡ್ ಮಾಳು ಅವರು ಕೂಡ ಹಾಡ್ ಹೇಳೋರು. ಬಟ್ ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಅವರ ಹಾಡು ಪದ ಕಟ್ಟೋದಾಗ್ಲಿ ಇವೆಲ್ಲ ಏನೂ ಇರಲಿಲ್ಲ. ಹನುಮಂತು ಸ್ಟಾರ್ಟಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಹಾಡು ಹೇಳ್ತಿರಲಿಲ್ಲ. ಬಟ್ ಸುದೀಪ್ ಅವರು ಬಂದು ಒಂದಿನ ಹೇಳ್ತಾರೆ, ಪದ ಕಟ್ಟಿ ಅದೊಂದು ಏನೇನೋ ಗಾದೆಗಳನ್ನ ಹೇಳ್ತಾರೆ, ಪದ ಕಟ್ಟು ಹಾಡೋ ಆತರ ಎಲ್ಲ. ಬಟ್ ಅದನ್ನ ಹೇಳಿದ ತಕ್ಷಣ ಹನುಮಂತ್ ಒಂದು ಫುಲ್ ಅಲರ್ಟ್ ಆಗ್ಬಿಡ್ತಾರೆ. ಆದ್ಮೇಲೆ ಬ್ರದರ್ಸ್ ಆಫ್ ತುಂಬಾ ಅಲರ್ಟ್ ಆಗ್ಬಿಡ್ತಾರೆ. ಹನುಮಂತು ಇದ್ದಿದ್ದ ಆ ಕಲೆನಂತೂ ನಿಜವಾಗ್ಲೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಬಟ್ ಮಾಳು ಅಂತ ಬಂದಾಗ ಅಷ್ಟ್ರ ಮಟ್ಟಿಗೆ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡ್ಲಿಲ್ಲ. ಅವ್ರದ್ದು ಸ್ವಲ್ಪ ಜನ ಬಂದಾಗ ಹೊರಗಡೆ ಬಂದ್ರು, ಕಿರ್ಚಾಡಿದ್ರು, ನಾನು ಇರೋದ್ ಹಿಂಗೆ ಹಂಗೆ ಎಲ್ಲಾನು ಹೇಳಿದ್ರು, ಟಾಸ್ಕ್ ಗಳನ್ನ ಆಡ್ತಿದ್ರು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮನೆಯಲ್ಲಿ ಆ ವ್ಯಕ್ತಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಆದ್ರೆ ಆಚೆ ಬಂದ್ಮೇಲೆ ಏನ್ ಮಾಡಿದ್ರು, ನಾನೇ ವಿನ್ ಆಗ್ಬೇಕಾಗಿತ್ತು, ಬೇರೆ ಅವ್ರು ವಿನ್ ಆದ್ರು, ಅದ್ ಹೆಂಗ್ ಅವ್ರು ವಿನ್ ಆದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಏನೇನೋ ಮಾತಾಡ್ತಾ ಇದಾರೆ. ಆ ರೀಲ್ಸ್ ಗಳನ್ನ ನೋಡ್ತಿದ್ರೆ ಇವರು ಮಾತಾಡಿರುವಂತಹ 1/4%, ಅಂದ್ರೆ 100 ಅಲ್ಲಿ 25% ಬಿಗ್ ಬಾಸ್ ಮನೇಲಿ ಮಾತಾಡಿದ್ರು ಕೂಡ ಮಾಡುವವರು ಅಲ್ಲಿ ಇರ್ತಾ ಇದ್ರು. ಅಂದ್ರೆ ಗಿಲ್ಲಿಗಿರೋ ಫ್ಯಾನ್ಸ್ ಎಲ್ಲಾರ್ಗು ಕೂಡ ಗೊತ್ತಿರುವಂತದ್ದು. ಇವನ್ ಸುದೀಪ್ ಅವರು ಕೂಡ ಗಿಲ್ಲಿ ಬಗ್ಗೆ ಹೇಳುವಾಗ ನೋಡ್ಕೊಂಡು ಹೇಳ್ತಾರೆ, ಅವರೇ ವಿನ್ ಆಗ್ತಾರೆ ಅನ್ನೋ ತರ ಹಿಂಟ್ ಕೊಡ್ತಾರೆ. ಹನುಮಂತು ಅವರಲ್ಲಿ ಮುಗ್ಧತೆ ಇತ್ತು, ಪ್ರಥಮ್ ಅವ್ರ ಹತ್ರ ಚಾಣಾಕ್ಷತೆ ಇತ್ತು. ಆದ್ರೆ ಗಿಲ್ಲಿ ಅವ್ರ ಹತ್ರ ಅವೆರಡೂ ಕೂಡ ಇದೆ. ಇಂಡೈರೆಕ್ಟ್ ಆಗಿ ಗಿಲ್ಲಿ ಎಲ್ಲಾ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮೊನ್ನೆ ಯಾವ್ದೋ ಒಂದು ವೀಕೆಂಡ್ ಅಲ್ಲಿ ಕೂಡ ಸುದೀಪ್ ಅವ್ರ ಒಂದ್ ಮಾತು ಹೇಳ್ತಾರೆ, ಇಡೀ ಬಿಗ್ ಬಾಸ್ ಮನೇಲಿ ಗಿಲ್ಲಿ ಗೇಮ್ ಹಾಗೇನೆ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋಷ್ಟು ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಗಿಲ್ಲಿ ಅವರಿಗೆ ಮುಗ್ಧತೆನೂ ಇದೆ, ಅವರಿಗೆ ಟ್ಯಾಲೆಂಟು ಇದೆ, ಹಾಡ್ತಾರೆ, ಕುಣಿತಾರೆ. ಅಂಡ್ ಟಾಸ್ಕ್ ಹೇಗ್ ಆಡ್ಬೇಕು, ಟಾಸ್ಕ್ ಅಲ್ಲಿ ಏನಪ್ಪಾ ಹೇಳೋದು, ಅಷ್ಟೊಂದೇನು ವಿನ್ ಆಗಿಲ್ಲ, ಅದೆಲ್ಲ ಸೆಕೆಂಡ್ರಿ. ಬಟ್ ಎಲ್ಲದಲ್ಲೂ ಕಾಣಿಸ್ಕೊತಾರೆ ಗಿಲ್ಲಿ ಅವರು. ಯಾರ್ ವಿನ್ ಆಗ್ಬೇಕು ನಿಂಗೆ? ನಂಗೆ ಗಿಲ್ಲಿನೇ ವಿನ್ ಆಗ್ಬೇಕು, ಅವನೇ ವಿನ್ ಆಗ್ತಾನೆ. ಯಾಕಂದ್ರೆ ತುಂಬಾ ತಲೆ ಓಡಿಸಿ ಗೇಮ್ ಆಡ್ತಿದ್ದಾರೆ ಗಿಲ್ಲಿ ಅವರು. ನಂಗೆ ಅವ್ರ ಸ್ಟ್ರಾಟಜಿ ಆಗಿರ್ಲಿ, ಅವ್ರ ಮೈಂಡ್ ಗೇಮ್ ಆಗಿರ್ಲಿ ಸಖತ್ ಇಷ್ಟ, ತುಂಬಾ ಇಷ್ಟ. ಅವ್ರ ಮೊನ್ನೆ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಇಷ್ಟ ಆಯ್ತು ನನಗೆ. ಎಲ್ಲರೂ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ರು ಗಿಲ್ಲಿ ಅವ್ರನ್ನ, ಬಟ್ ಅವರು ತುಂಬಾ ತಲೆ ಓಡಿಸಿ ಗೇಮ್ ಆಡ್ತಾ ಇದ್ರು.
ಮುಂಚೆ ಬಿಗ್ ಬಾಸ್ ಅಲ್ಲಿ ಬರೀ ಟಾಸ್ಕ್ ಇರ್ತಿತ್ತು, ಆಲ್ಮೋಸ್ಟ್ ತುಂಬಾ ಟಾಸ್ಕ್ ಕೊಡ್ತಾ ಇದ್ರು. ಬಟ್ ಇವಾಗ ಈ ಸೀಸನ್ ಅಲ್ಲಿ ನೋಡಿದ್ರೆ ಏನು ಅಷ್ಟು ಟಾಸ್ಕ್ ಇರ್ಲಿಲ್ಲ. ತುಂಬಾ ಲೆಸ್ ಟಾಸ್ಕ್ ಅನ್ಸ್ತಿತ್ತು. ಮತ್ತೆ ಸೀಸನ್ 1 ಸೀಸನ್ 2 ಬಿಗ್ ಬಾಸ್ ನಿಜ ಸೈಕ್ ಆಗಿತ್ತು. ಬರೀ ಜಗಳ ಮಾಡೋರು, ಮತ್ತೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೂಡ ಕೊಡೋರು. ಆಬ್ವಿಯಸ್ಲಿ ಇದ್ರಲ್ಲೂ ಕೂಡ ಕೊಡ್ತಿದ್ದಾರೆ, ಇದ್ರಲ್ಲೂ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್